ಲೋಕದ ಆರೋಗ್ಯವನ್ನ ಕಾಪಾಡಿಕೊಂಡು ಬರಗೂರು ರಾಮಚಂದ್ರಪ್ಪನವರ ಇವತ್ತು ಬಿಡುಗಡೆಯಾದಂತಹ ಕೃತಿಯ ಬಗ್ಗೆ ನನ್ನ ಮಾತುಗಳು ಇರುತ್ತೆ. ಅದರ ಶೀರ್ಷಿಕೆ ಅತ್ಯಂತ ಆಕರ್ಷಕವೂ ಆಗಿದೆ, ಪ್ರಚೋದಕವೂ ಆಗಿದೆ. ಆದ್ದರಿಂದ ಆಕರ್ಷಣೆಯನ್ನು ಸ್ವಲ್ಪ ಮುಂದೂಡಿ ನಾನು ಆ ಕೃತಿಯ ಇತರ ಲೇಖನಗಳ ಬಗ್ಗೆ ಮಾತಾಡಿ ಕೊನೆಗೆ ನಾನು ಆ ಶ್ರೇಷ್ಠತೆಯ ಬಗ್ಗೆ ಮಾತನಾಡೋಣ ಅಂತ ಅಂದ್ಕೊಂಡಿದ್ದೇನೆ. ಈ ಸಂಗ್ರಹದಲ್ಲಿ ಬಹಳ ಎದ್ದು ಕಾಣುವುದು ಏನಂದ್ರೆ, ಈ ಲೇಖನಗಳು ಸಾಂದರ್ಭಿಕವಾಗಿವೆ ಮತ್ತು ಆಯಾ ಕಾಲದಲ್ಲಿ ನಡೆದಂತಹ ಘಟನೆಗಳಿಗೆ ಬಹಳ ಸಂವೇದನಾಶೀಲವಾದಂತಹ ಒಂದು ಪ್ರತಿಕ್ರಿಯೆಯನ್ನು ನಾವು ತೋರಿಸ್ತವೆ. ಅದೆಲ್ಲಕ್ಕಿಂತಲೂ ಹೆಚ್ಚು ಅಂದ್ರೆ ಈ ಇರುವಂತಹ ಒಂದು ವಸ್ತು ಹಾಗೂ ವಿಷಯಗಳ ವೈವಿಧ್ಯ ಅದು ನಿಜವಾದ್ರೂ ಎಲ್ಲರಲ್ಲೂ ಅಚ್ಚರಿ ಹುಟ್ಟಿಸೋ ಪ್ರಮಾಣದಲ್ಲಿ ಈ ಕೃತಿಯಲ್ಲಿ ನಾವು ಕಾಣಕ್ಕೆ ಸಾಧ್ಯ ಆಗುತ್ತೆ. ಈ ಕೃತಿಯ ಭೂಮಿಕೆ ಏನಿದೆ, ಒಂದು ಕ್ಯಾನ್ವಾಸ್ ಏನಿದೆ, ಬಹಳ ದೊಡ್ಡದು ಅಂತ ಸುಮ್ಮನೆ ಒಂದು ಪಟ್ಟಿ ಮಾಡಿ ಹೇಳೋದಾದ್ರೆ, ಒಂದು ಭಾಗದಲ್ಲಿ ಕೃತಿ ವಿಮರ್ಶೆ ಇದೆ, ಅದು ಮುನ್ನುಡಿಯ ರೂಪಗಳಲ್ಲಿ ಇದೆ ಅಥವಾ ಪರಿಚಯದ ರೂಪದಲ್ಲಿದೆ. ಆದರೆ ವಿಶೇಷವಾಗಿರೋದೇನು ಅಂತಂದ್ರೆ, ಅತ್ಯಂತ ಅಧ್ಯಯನಶೀಲವಾಗಿ ಸಮಚಿತ್ತದಿಂದ ಸಮಗ್ರವಾಗಿ ಆ ಕೃತಿಗಳನ್ನ ಗ್ರಹಿಸಿ ಅವರು ಬರೆಯುವಂತಹ ಒಂದು ಕ್ರಮ ಏನಿದೆ, ಅದು ಈ ವಿಮರ್ಶೆಯ ಒಂದು ಭಾಷೆಗೆ, ವಿಮರ್ಶೆಯ ಒಂದು ಶೈಲಿ ಹಾಗೂ ಚೌಕಟ್ಟುಗಳಿಗೆ ಒಂದು ಬಹಳ ಶ್ರೀಮಂತ ಕೊಡುಗೆಯಾಗಿ ನಮಗೆ ಅದು ಕಾಣುತ್ತೆ ಇದರಲ್ಲಿ. ಮತ್ತು ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ಚಳುವಳಿಗಳ ಒಂದು ಹಿನ್ನೆಲೆಯನ್ನು ಅವರು ಬಹಳ ಚಾರಿತ್ರಿಕವಾಗಿ ಎಚ್ಚರವಾಗಿ ಅದನ್ನ ಗಮನಿಸಿದ್ದನ್ನು ನಾವು ನೋಡ್ತೀವಿ. ಉದಾಹರಣೆಗೆ ಬಂಡಾಯ ಚಳುವಳಿಯ ಉಗಮದ ಬಗ್ಗೆ ಇಲ್ಲಿರುವಂತಹ ಲೇಖನಗಳನ್ನ ನೋಡಿದ್ರೆ, ಇಡೀ ಆ ಕಾಲದ ಭಾರತೀಯ ಸಂದರ್ಭವನ್ನ ಒಂದು ಕಡೆಗೆ ಇಟ್ಕೊಂಡು ಮತ್ತು ಒಂದು ದೊಡ್ಡದಾದಂತಹ ಬದಲಾವಣೆ, ಯಾವುದಕ್ಕೆ ನಾವು ಪ್ಯಾರಡೈಮ್ ಶಿಫ್ಟ್ ಅಂತೀವಲ್ಲ, ಜಡಗೊಳ್ತಾ ಇದ್ದಂತಹ ಒಂದು ಸಂಪ್ರದಾಯ ಸಮಾಜದ ರಚನೆಗಳು ಅವು ಬದಲಾವಣೆಗೆ ತೆರೆದುಕೊಳ್ತಾ ಇದ್ದಂತಹ ದಶಕಗಳಲ್ಲಿ ಏನೇನು ಆಯಿತು ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಅದರ ಉಗಮವನ್ನ ಒಂದ್ ಕಡೆಗೆ ಅಂದಿನ ಸಮಕಾಲೀನ ಚರಿತ್ರೆಗೆ ಅವರು ಅದರ ಸಂಬಂಧಗಳನ್ನ ತೋರಿಸ್ತಾರೆ ಆ ಮಾತುಗಳನ್ನು ಹೇಳುವಾಗ. ಇನ್ನೊಂದು ಕಡೆಗೆ ಆ ಪರಂಪರೆಯ ಒಳಗೂ ಈ ನಿರಂತರ ಬಂಡಾಯ ಏನು ಸಾಹಿತ್ಯದಲ್ಲಿ ಇದ್ದೇ ಇರುತ್ತೋ, ಚಲನಶೀಲವಾದಂತಹ ಸಮಾಜದಲ್ಲಿ ಇದ್ದೇ ಇರುತ್ತೋ, ಅದರ ಜೊತೆಗೆ ಜೋಡಿಸಿ ನೋಡುತ್ತಾರೆ. ಅವ್ರ ಮುಂದೆ ಇನ್ನೂ ಕೆಲವು ಲೇಖನಗಳಲ್ಲಿ ಹೇಳೋ ಹಾಗೆ, ಬಂಡಾಯವಂತಂದ್ರೆ ಸಂಪ್ರದಾಯದ ತಿರಸ್ಕರಣ ಅನ್ನುವಂತ ಒಂದು ತಪ್ಪು ಕಲ್ಪನೆ, ಪಡಿಯಚ್ಚು ಕಲ್ಪನೆ ಬಂದ್ಬಿಟ್ಟಿದೆ. ಬಂಡಾಯ ಅನ್ನೋದು ಆ ರೀತಿಯಾಗಿ ಇಡೀ ನಡೆದು ಬಂದಂತ ವೈಚಾರಿಕ ಸಾಹಿತ್ಯಿಕ ಸಂಪ್ರದಾಯಗಳನ್ನ ಆಚೆಗಿಟ್ಟು ನಿರ್ಲಕ್ಷಿಸಿ ಹುಟ್ಟಿರುವಂತದ್ದು ಅಲ್ಲ. ಅದು ಇಡೀ ನಮ್ಮ ಕನ್ನಡದ ಮನಸ್ಸು ಚರಿತ್ರೆಯ ಯಾವ ಯಾವ ಘಟ್ಟಗಳಲ್ಲಿ ಬಂಡಾಯಕ್ಕೆ ಕಾರಣಗಳನ್ನು ಹುಡುಕಿದೆಯೋ, ಬಂಡಾಯವನ್ನ ನೆರವೇರಿಸಿದೆಯೋ, ಅದರ ಶಕ್ತಿಯ ಹುಡುಕಾಟ ಅನ್ನೋದನ್ನು ಅವರು ಬಹಳ ಅದ್ಭುತವಾಗಿ ಕೃತಿಯ ಅನೇಕ ಲೇಖನಗಳಲ್ಲಿ ಅವರು ತೋರಿಸ್ತಾರೆ. ಅಷ್ಟು ಮಾತ್ರವಲ್ಲ, ಈ ರಾಜಕೀಯ ಸಿದ್ಧಾಂತಗಳ ಬಗ್ಗೆ ಮತ್ತು ನನಗೆ ಬಹಳ ವಿಶೇಷವಾಗಿ ಕಂಡಿದ್ದು ಅಂತಂದ್ರೆ ಸಾಂಸ್ಕೃತಿಕ ಸಂಸ್ಥೆಗಳ ಬಗ್ಗೆ ಅವರು ಬರೆದಿರೋದು ಬಹಳ ಮುಖ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕೆಂದ್ರೆ ಅವರು ಸ್ಪಷ್ಟವಾಗಿ ಗ್ರಹಿಸಿರೋ ಹಾಗೆ ಸಾಹಿತ್ಯ ಆಗಲಿ ಅಥವಾ ಸಂಸ್ಕೃತಿಯ ಬೇರೆ ಬೇರೆಯ ಮುಖಗಳನ್ನು ಏನು ಕಾಣ್ತೀವಿ ಅವು ಅಮೂರ್ತವಾಗಿರಲ್ಲ. ಕೇವಲ ಒಬ್ಬ ಬರಹಗಾರರ ಗುಂಪಿನ ಒಳಗಿಂದ ಅವರ ವೈಯಕ್ತಿಕ ಅನುಭವಗಳಿಂದ ಬರುತ್ತೆ ಅಂತ ಅಲ್ಲ, ಅದಕ್ಕೆ ಒಂದು ಸಾಂಸ್ಥಿಕ ರೂಪ ಇರುತ್ತೆ. ಅದನ್ನು ಅವರು ಬರೆದು ಚೆನ್ನಾಗಿ ಹೇಳೋ ಹಾಗೆ ಇದು ವಾಸ್ತವಿಕ ರೂಪ ಅಂತ. ಬರೆಯೋ ಪ್ರತಿಭೆ ಇರುತ್ತೆ, ಬರಿತಾರೆ, ಆದರೆ ಆ ಸಾಹಿತ್ಯ ಅನ್ನೋದು ಒಂದು ಸಂಸ್ಥೆಯಾಗಿ ನಮ್ಮ ಆಧುನಿಕ ಜಗತ್ತಿನಲ್ಲಿದೆ. ಅದರೊಳಗೊಂದು ಅಧಿಕಾರ ವ್ಯವಸ್ಥೆನೂ ಇರುತ್ತೆ, ಅಸಮಾನತೆಯೂ ಇರುತ್ತೆ. ಆ ಸಂಸ್ಥೆಗಳು ಹೇಗೆ ಕೆಲಸ ಮಾಡ್ತವೆ ಅನ್ನೋದು ಈ ಕೃತಿಯ ಅನೇಕ ಕಡೆಗೆ ಬರುತ್ತೆ. ಒಂದು ಉದಾಹರಣೆಯನ್ನ ನೀವು ಎದುರುಗಿಡೋದಾದ್ರೆ, ಸಾಹಿತ್ಯ ಅಕಾಡೆಮಿಯ ಆ ಇತಿಹಾಸ ಒಂದಿರಲಿ ಅವರು ಶುರು ಮಾಡ್ತಾರೆ. ಹೇಗೆ ಶುರುವಾದಾಗ
ಅದು ಸರ್ಕಾರದ ಅಧೀನದಲ್ಲಿ ಇರೋ ಹಾಗೆ ಅದರ ಚೌಕಟ್ಟು ಇತ್ತು. ಆದ್ರೆ ಮುಂದೆ ದೇವರಾಜ ಅರಸರ ಕಾಲದಲ್ಲಿ ಆ ಒಂದು ನುಡಿಯನ್ನ ಅದರೊಳಗೆ ಏನು ಇಂಟ್ರೊಡ್ಯೂಸ್ ಮಾಡ್ತಾರಲ್ಲ, ಅದು ಹೇಗಿರ್ಬೇಕು ಅಂತಂದ್ರೆ ಅದು ತನ್ನ ಸ್ವಾಯತ್ತತೆಯನ್ನ ಹೊಂದಿರಬೇಕು ಅನ್ನುವಂಥದ್ದು ಬಹಳ ದೊಡ್ಡ ವಿಷಯ. ಯಾಕೆಂದ್ರೆ ಈ ಸಂಸ್ಥೆಗಳು ಸರ್ಕಾರದ ಬೆಂಬಲ ಪಡೆದಿರ್ಬೋದು, ಧನ ಸಹಾಯ ಪಡೆದಿರ್ಬೋದು, ಆದ್ರೆ ಅವು ಸರ್ಕಾರಗಳ ಗುಲಾಮರ ಆಗಬಾರ್ದು ಅಥವಾ ಸರ್ಕಾರದ ಒಂದು ನೌಕರಶಾಹಿ ಸಂಸ್ಥೆಗಳು ಆಗಬಾರದು ಅನ್ನೋದನ್ನ ಅವರು ಬಹಳ ಚೆನ್ನಾಗಿ ಅದರಲ್ಲಿ ನನ್ನ ಎದುರಿಗಿಡ್ತಾರೆ. ಅಷ್ಟು ಮಾತ್ರವಲ್ಲ, ಭಾರತದ ಮಟ್ಟದಲ್ಲೂ ಕೂಡ ಈ ಸಾಹಿತ್ಯ ಅಕಾಡೆಮಿ, ಸೆಂಟ್ರಲ್ ಅಥವಾ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಂತೀವಲ್ಲ, ಆ ಸಂಸ್ಥೆ ಕೂಡ ಹೇಗೆ ಹುಟ್ಟು ಬಂತು, ಅದರೊಳಗೆ ಏನು ಬದಲಾವಣೆಗಳಾದವು. ಉದಾಹರಣೆಗೆ ಶುರುವಾತಿನಲ್ಲಿ ಪ್ರಧಾನಮಂತ್ರಿಗಳನ್ನೇ ಅದಕ್ಕೆ ಮುಖ್ಯಸ್ಥರನ್ನಾಗಿ ಮಾಡಿದ್ರು. ಆಮೇಲೆ ಅದಕ್ಕೆ ಸ್ವಾಯತ್ತತೆ ಅನ್ನೋದು ಬಂತು ಅನ್ನೋದು ಯಾಕೆ ಇದು ಬಹಳ ಮುಖ್ಯ ಅನ್ಸುತ್ತಂದ್ರೆ, ಸಾಧ್ಯ ಇದ್ರಲ್ಲಿ ನಾನು ಮುಂದೆ ಅದನ್ನ ಪ್ರಸ್ತಾಪ ಮಾಡ್ತೇನೆ. ನಮ್ಮ ಈ ಸಾಂಸ್ಕೃತಿಕ ಸಂಸ್ಥೆಗಳು ಮತ್ತು ಹಲವಾರು ಅಕಾಡೆಮಿಗಳು ಇತ್ತೀಚೆಗೆ ಏನಾಗ್ತಾ ಇವೆ ಅಂತಂದ್ರೆ ಸರ್ಕಾರದ ಇಲಾಖೆಗಳಾಗಿ ನಿಸ್ತೇಜಗೊಂಡಿವೆ, ಸ್ವಂತಿಕೆಯನ್ನ ಕಳ್ಕೊಳ್ತಾ ಇವೆ, ಅಥವಾ ಯಾವುದೋ ಒಂದು ಬೇಡದೇ ಇರುವಂತ ಬದ್ಧತೆಯನ್ನು ನಾವು ತೋರಿಸ್ತಾ ಇರೋ ಸಂದರ್ಭದಲ್ಲಿ ಇದು ನಮಗೆ ಬಹಳ ಮುಖ್ಯವಾಗಿ ಕಾಣುತ್ತೆ. ಅದು ನನಗನ್ಸುತ್ತೆ ಸಾಂಸ್ಕೃತಿಕ ಆರೋಗ್ಯದ ಬಗ್ಗೆ ನಮ್ಗೆ ನಿಜವಾಗ್ಲೂ ಗಂಭೀರ ಕಾಳಜಿ ಇದ್ರೆ ನಾವು ಬರೀ ಪ್ರತಿನಿಷ್ಠೆಯಿಂದ ಇದನ್ನ ಮಾಡಕ್ಕಾಗಲ್ಲ, ಬರೀ ಓದಿನಿಂದ ಮಾಡಕ್ಕಾಗಲ್ಲ. ಈ ಸಂಸ್ಥೆಗಳು ಮೂರ್ತವಾಗಿವೆ, ಎದುರಿಗೆ ಕ್ರಿಯಾಶೀಲವಾಗಿರುವಾಗ ಅವು ಹೇಗೆ ನಮ್ಮ ಸಂಸ್ಕೃತಿಯ ಆರೋಗ್ಯಕ್ಕೆ ನೆರವಾಗಬಲ್ವು ಅಥವಾ ತೊಡಕಾಗಬಲ್ವು ಅನ್ನೋದು ಆ ವಿವೇಚನೆ ನಮಗೆ ಬೇಕಾಗುತ್ತೆ. ಅಲ್ಲೇನೆ ಇದರಲ್ಲಿ ಕೆಲವು ನನಗೆ ಬಹಳ ವೈಯಕ್ತಿಕವಾಗಿ ಬಹಳ ಇಷ್ಟವಾಗಿರುವಂತಹದ್ದಂದ್ರೆ ಅವರ ಆತ್ಮಚರಿತ್ರೆಯ ಜೀವನದ ಕೆಲವು ನೆನಪುಗಳು ಬಹಳ ಮನಸ್ಸನ್ನ ಕದುಕುವ ಹಾಗೆ ಇವೆ. ಇಲ್ಲಿ ನಾನು ಎಂದೂ ನೋಡದೇ ಇದ್ದಂತಹ ರಾಜಲಕ್ಷ್ಮಿ ಅನ್ನಂತಹ ಒಬ್ಬ ಮಹಾನ್ ಶ್ರೇಷ್ಠ ವ್ಯಕ್ತಿತ್ವ, ಅದರ ಕೆಲವು ಝಲಕ್ಗಳನ್ನು ನಾವಿಲ್ಲಿ ನೋಡ್ತೀವಿ. ಅಷ್ಟು ಮಾತ್ರವಲ್ಲ, ಅವರು ಪಟ್ಟಿರುವ ಪಾಡು ಕೂಡ ನಾನು ಅವರನ್ನು ನೋಡ್ತಾನೆ ಬಂದಿದ್ದೇನೆ. ಯಾವಾಗಲೂ ಹಸನ್ಮುಖಿಯಾಗಿರೋದ್ರಿಂದ ಎಷ್ಟು ನೋವು ಪಟ್ಟಿದ್ದಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಒಂದು ಸಿನಿಮಾವನ್ನು ಮಾಡಿ ಹೆಂಡತಿ ಹೆಸರಿನಲ್ಲಿ ಸಾಲಗಳನ್ನು ತಗೊಂಡು ಇನ್ಯಾವುದೋ ಕಾರಣಕ್ಕೆ ಇದೇ ಫತ್ವಾ ಏನು ಹೊಸದಲ್ಲ, ಕರ್ನಾಟಕಕ್ಕೆ ಎಲ್ಲರೂ ಮಾಡ್ತಾನೆ ಬಂದಿದ್ದಾರೆ ಫತ್ವಾಗಳನ್ನ. ಪತ್ರಗಳಿಗಿಂತಲೂ ಹೆಚ್ಚು ಫತ್ವಾಗಳನ್ನು ಬರೆಯೋದೇ ನಮ್ಮ ಸಂಸ್ಕೃತಿಯಾಗಿದೆ. ಅವ್ರಿಗೂ ಕೂಡ ಪೊಲೀಸರ ಸಹಾಯವನ್ನ ಪಡೆಯುವಂಥ ಸ್ಥಿತಿ ತಂದಿರುವಂಥದ್ದು, ಮಕ್ಕಳಿಗೆ ಸೆಕ್ಯೂರಿಟಿ ಇದೆಯಾ ಅನ್ನುವಂಥದ್ದು, ಇದೆಲ್ಲವೂ ಈ ನಮ್ಮ ಕೃತಿಯಲ್ಲಿ ಇವೆ. ಮತ್ತೆ ಇನ್ನೂ ಬಹಳ ದೊಡ್ಡದು ಅಂತಂದ್ರೆ, ನಾನು ಈ ವಸ್ತು ವೈವಿಧ್ಯಗಳ ಬಗ್ಗೆ ಹೇಳಿದೆ ನಿಮಗೆ, ಆದರೆ ಅವುಗಳಿಗೆ ಒಂದು ಒಟ್ಟನ್ನ ಇರುವಂತಹದ್ದು ಏನು, ಬರೀ ಬಿಡಿಬಿಡಿಯಾಗಿ ಇವು ಬರೆದಿರುವಂತಹದ್ದು ಅಲ್ಲ. ಅದಕ್ಕೆ ಒಟ್ಟಂದ ಯಾವುದರಿಂದ ಬರುತ್ತೆ ಅಂತಂದ್ರೆ, ಅವರು ಒಂದು ಚೌಕಟ್ಟನ್ನ ತಮಗೆ ಹಾಕೊಂಡಿದ್ದಾರೆ. ಒಂದು ಕಡೆಗೆ ಪ್ರಜಾಸತ್ತಾತ್ಮಕವಾದ ಸಂವೇದನೆಯನ್ನ ಬೆಳೆಸಬೇಕು ಅಂತ ನಂಗೆ ಬಹಳ ಮುಖ್ಯವಾಗಿ ಅವರ ಎರಡೂ ಮಾತುಗಳು ಇಷ್ಟ ಆಯ್ತು. ಇದರಲ್ಲಿ ಕುವೆಂಪು ಅವರ ವೈಚಾರಿಕ ಕ್ರಾಂತಿಯ ಬಗ್ಗೆ ಬರೆದಿರೋ ಲೇಖನಗಳಿವೆ, ಬಹಳ ಚೆನ್ನಾಗಿವೆ ಇದರಲ್ಲಿ. ಅದ್ರಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಕುವೆಂಪು ಏನ್ ಹೇಳಿದ್ರು, ಸಾಮಾಜಿಕ ಕ್ರಾಂತಿ ಆಗಬೇಕಾದ್ರೆ ಅದರ ಮೊದಲು ಮಾನಸಿಕವಾದಂಥ ಕ್ರಾಂತಿ ಆಗಬೇಕು. ಜಡಗಟ್ಟಿದ್ದಂಥ ಅಸಮಾನತೆಯನ್ನು ಏನು ಒಪ್ಕೊಂಡು ಬಂದಿದೆಯೋ ಅದನ್ನ ಬದಲಾಯಿಸುವ ಕೆಲಸ ಆಗದೇ ಇದ್ರೆ ಸಾಮಾಜಿಕ ಕ್ರಾಂತಿ ಆಗಲ್ಲ ಅಂತ. ಅವ ನನ್ ತಕ್ಷಣ ನೆನಪೇನಾಗಿದ್ದು ಅಂತಂದ್ರೆ, ಎನ್ಹೈಲೇಷನ್ ಆಫ್ ಕಾಸ್ಟ್ ಅನ್ನೋ ಅದ್ಭುತ ಕೃತಿಯಲ್ಲಿ ಅಂಬೇಡ್ಕರ್ ಹೇಳೋದು ಅದನ್ನೇನೆ. ಆ ಲೇಖನ ಶುರುವಾಗದೆ ಹೇಗೆ ಶುರುವಾಗುತ್ತೆ ಅಂತಂದ್ರೆ, ನಾವು ಬದಲಾವಣೆಯನ್ನ ನೈಜವಾಗಿ ಇವತ್ತು ಬಯಸೋದಾದ್ರೆ ಅದು ಅಲ್ಲಿಂದ ಶುರುವಾಗಲ್ಲ. ಅದರ ಮೊದಲಿನ ಹಂತ ಏನಿರುತ್ತೆ ಅಂದ್ರೆ, ನಮ್ಮ ಸಂವೇದನೆಯನ್ನ ಪ್ರಜಾಸತ್ತಾತ್ಮಕಗೊಳಿಸ್ಬೇಕು ಅನ್ನೋದು. ಅದು ಈ ಎಲ್ಲಾ ಲೇಖನಗಳ ಹಿಂದಿರುವ ಮುಖ್ಯ ಕಾಳಜಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಮಗ್ರವಾದ ಸಮಾನತೆ, ಬರೀ ಸಮಾನತೆ ಅಲ್ಲ, ಅದು ಸಮಗ್ರವಾದಂಥ ಸಮಾನತೆ ಇರಬೇಕು. ಅದು ಎಲ್ಲದರಲ್ಲೂ ಇರಬೇಕು. ಬರಹ ಅದರ ಸ್ವೀಕೃತಿ ಆಗುತ್ತೆ, ಆ ಸಾಹಿತ್ಯ ಸಂಸ್ಕೃತಿ ಸಂಸ್ಥೆಯಲ್ಲಿರ್ಬೇಕು ಅನ್ನುವಂಥ ಕಾಳಜಿನೂ ಇದ್ರ ಹಿಂದೆ
ಒಂದು ಬಹಳ ಮುಖ್ಯವಾದಂಥ ಕಾಳಜಿಯಾಗಿ ನಮಗೆ ಕಾಣುತ್ತೆ. ಇಷ್ಟೇ ಮುಖ್ಯ ಮತ್ತು ವಿಶಿಷ್ಟ ಅವರ ಬರಹದಲ್ಲಿ ಅಂತಂದ್ರೆ, ನಮ್ಮ ಈ ಸೈದ್ಧಾಂತಿಕ ನಿಲುವುಗಳೇನಿರ್ತವೆ, ರಾಜಕೀಯ ನಿಲುವುಗಳೇನಿರ್ತವೆ, ಅವು ಸಮುದಾಯದಲ್ಲಿ ಹೇಗೆ ಫಂಕ್ಷನ್ ಮಾಡ್ತವೆ, ಬರೀ ಅವನ್ನೇ ಇಟ್ಕೊಂಡು ನಾವು ಚರ್ಚೆ ಮಾಡೋದಲ್ಲ, ಆ ಸಮುದಾಯದ ಒಳಗೆ ಅವು ಏನು ಬದಲಾವಣೆ ಅಂತಾರೆ ಬಲ್ಲವು, ಹಾಗೆ ನಾವು ನೋಡಬೇಕು ಅಂತ ಪದೇ ಪದೇ ಹೇಳ್ತಾರೆ. ಎಲ್ಲವೂ ಶುರುವಾಗೋದು ಬದುಕಿನಿಂದಲೇ ಅಲ್ವಾ, ಎಲ್ಲ ಶುರುವಾಗೋದು ಜೀವನದಿಂದಲೇ ಅಲ್ವಾ, ಅಲ್ಲಿ ನೋಡಬೇಕೇ ಹೊರತು ಆ ಸಿದ್ಧಾಂತವನ್ನೇ ನಾವು ಬೇರೆಯಾಗಿ ಬೇರ್ಪಡಿಸಿ ನೋಡೋಕ್ಕೆ ಆಗಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ನಮಗೆ ಕಾಣುತ್ತೆ. ಒಂದು ಖಂಡಿತವಾಗ್ಲೂ ಹೇಳೋದಾದ್ರೆ, ಇದರ ಈ ಬರಹದ ಹಿಂದಿರೋ ಈ ಚೌಕಟ್ಟು ಅವರಿಗೆ ಬರೆದಿರೋದು ಬಂಡಾಯ ಚಳುವಳಿಯಿಂದನೇ, ಅದ್ರ ಬಗ್ಗೆ ಏನು ಯಾರಿಗೂ ಸಂಶಯ ಇಲ್ಲ. ಆದ್ರೆ ಓದ್ತಾ ಹೋದಾಗ ನನಗೇನು ಅನಿಸ್ತು ಸರ್ ಅಂದ್ರೆ, ಇದನ್ನ ಮೀರಿಯೂ ಕೂಡ ಯಾವುದನ್ನು ನಾವು ಒಂದು ಮಾನವ ಪರ ಹ್ಯೂಮನಿಸ್ಟ್ ಟ್ರೆಡಿಷನ್ ಅಂತ ಕರಿತೀವಲ್ಲ, ಆ ಒಂದು ಸಂಪ್ರದಾಯದ ಒಂದು ಅತ್ಯುತ್ತಮ ಅಭಿವ್ಯಕ್ತಿಯಾಗಿ ಅವರ ಸಂವೇದನೆ ಇದೆ ಅಂತ. ಅಂದ್ರೆ ಹ್ಯೂಮನಿಸ್ಟ್ ಪರಂಪರೆ ಅಂದ್ರೆ ಇತ್ತೀಚೆಗೆ ಯುರೋಪ್ನಲ್ಲಿ ಬೈಗಳದ ಪದ ಆಗಿದೆ. ಅದಕ್ಕೆ ಕಾರಣವೂ ಇದೆ. ಯಾಕೆಂದ್ರೆ ಅದು ಒಂದು ವೇಗಾಗಿ ಬಹಳ ಅಸ್ಪಷ್ಟವಾಗಿ ಮಾನವ ಪರತೆ ಅಂತ ಹೇಳೋ ಆ ಹ್ಯೂಮನಿಸಮ್ ಅಲ್ಲ. ಮನುಷ್ಯರು ನಿಜವಾಗ್ಲೂ ಎಂಥ ಸಂಕಷ್ಟಗಳಲ್ಲಿ, ಬಿಕ್ಕಟ್ಟುಗಳಲ್ಲಿ, ಅವಮಾನಗಳಲ್ಲಿ ಬದುಕ್ತಾರೆ ಅನ್ನೋದನ್ನ ನೋಡಿಕೊಂಡೇ ಮನುಷ್ಯ ಪರವಾಗಿರೋದಕ್ಕೆ ಹ್ಯೂಮನಿಸಮ್ ಅನ್ನೋದಾದ್ರೆ, ಅದು ಇವರ ಹಿಂದೆ ಇರುವಂತಹದ್ದು. ಅದಕ್ಕೇನೆ ಅವರಿಗೆ ಕುವೆಂಪು ಇಷ್ಟು ಮುಖ್ಯವಾಗಿ ಕಾಣ್ತಾರೆ, ಅಂಬೇಡ್ಕರ್ ಇಷ್ಟು ಮುಖ್ಯವಾಗಿ ಇವರಿಗೆ ಕಾಣ್ತಾರೆ. ಇದನ್ನು ಬರೀ ಗ್ರಹಿಸಿದ್ದು ಮಾತ್ರ ಅಲ್ಲ, ಅದನ್ನ ಬಹಳ ಸೃಜನಶೀಲವಾಗಿ ಮುಂದೆ ತಗೊಂಡು ಹೋಗಿದ್ದಾರೆ. ಅವರಿಗೆ ಸ್ಫೂರ್ತಿಯಾದಂಥ ದಲಿತ ಸಂವೇದನೆ ಆಗಿನ ಕಾಲದಲ್ಲಿ, ಜಾತಿ ವಿನಾಶದ ಪರಿಕಲ್ಪನೆ ಆಗಿನ ಕಾಲದಲ್ಲಿ ಆ ದಶಕಗಳಲ್ಲಿ ಬಂದಿರುವಂಥದ್ದು, ಆಮೇಲೆ ಈ ದಲಿತತ್ವದ ಒಂದು ಪರಿಕಲ್ಪನೆ ಇಟ್ಕೊಂಡಿರುವಂಥದ್ದು, ಭಾಷೆ ಹೇಗಿರಬೇಕು, ಯಾವ ಭಾಷೆಯಲ್ಲಿ ನಾವು ಬರಿತೀವಿ ಅನ್ನುವಂಥದ್ದು, ನವ್ಯದ ವ್ಯಕ್ತಿನಿಷ್ಠತೆಯನ್ನು ನಾವು ಸಮುದಾಯದ ಕಡೆಗೆ ಚಲಿಸಬೇಕು ಅನ್ನುವಂಥ ಒತ್ತಡ, ಇವೆಲ್ಲವೂ ಸೇರಿ ಆ ಸಂವೇದನೆಯನ್ನ ಬಂಡಾಯ ಒಂದು ಚಳುವಳಿಗೆ ಕೊಟ್ಟದ್ದು. ಅದು ಇವರಲ್ಲಿ ಮಿಳಿತವಾಗಿ ಈ ಎಲ್ಲ ಲೇಖನಗಳಲ್ಲಿ ನಾವು ನೋಡಬಹುದು. ಅಲ್ಲಿನೇ ಅವರು ಒಂದು ಮಾತನ್ನು ಹೇಳ್ತಾರೆ, ನನಗನ್ಸುತ್ತೆ ಬಂಡಾಯದ ಒಂದು ಜೀವಸತ್ವ ಅಂತ ಅವ್ರು ಹೇಳ್ತಾರೆ. ಬಂಡಾಯದಿಂದ ಆಗಿರುವಂಥ ದೊಡ್ಡ ಕೆಲಸ ಏನಂತಂದ್ರೆ, ಅನೇಕ ಸಾಮಾಜಿಕ ಲೋಕಗಳು ಯಾವ ಬರಹದ ಹೊರಗಿಗೂ ಅವು ಪ್ರವೇಶ ಮಾಡಿವೆ ಅನ್ನೋ ಮಾತನ್ನು ಹೇಳ್ತಾರೆ. ಬಹಳ ಮುಖ್ಯವಾಗಿರುವಂಥದ್ದು. ನಮ್ಮಲ್ಲಿ ಒಂದು ಸಾಮಾಜಿಕ ಜಗತ್ತು ಇಲ್ಲ, ಸಾಮಾಜಿಕ ಜಗತ್ತುಗಳಿವೆ. ಅವು ಕೆಲವೊಂದು ಸಾರಿ ದ್ವೀಪಗಳ ಹಾಗಿರ್ತವೆ. ಅದರಲ್ಲಿ ಯಜಮಾನಿಕೆ, ಶ್ರೇಣೀಕರಣ ಸಹಜವಾಗಿ ಬಂದ್ಬಿಟ್ಟಿರುತ್ತೆ. ಆವಾಗ ಅವ್ರು ಹೇಳೋ ಹಾಗೆ ಅಂಥ ಸ್ಥಿತಿನಲ್ಲಿ ಈ ಹೊಸ ಸಾಮಾಜಿಕ ಲೋಕಗಳು ಪ್ರವೇಶ ಮಾಡಿ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಬಂದಾಗ ಏನಾಗುತ್ತಂದ್ರೆ, ಬರಹವೇ ಬಂಡಾಯವಾಗುತ್ತದೆ ಅಂತ ಹೇಳ್ತಾರೆ. ಆ ಸಾಮಾಜಿಕ ಲೋಕಗಳಿಗೆ ಬರಹ ಅನ್ನೋದು ಬಂಡಾಯವನ್ನ ತರುವಂತ ಸಾಧನ ಅಲ್ಲ, ಬರಹವೇ ಒಂದು ಬಂಡಾಯ ಅನ್ನುವಂತ ಆ ಮಾತನ್ನ ಅವರು ಅದರೊಳಗೆ ಹೇಳ್ತಾರೆ. ಅವರ ಒಂದು ಬಹಳ ನಾನು ಮೆಚ್ಕೊಂಡಿರುವಂತದ್ದು ಏನಂದ್ರೆ, ಈ ಪರಿಕಲ್ಪನೆಗಳಿಗೆ ಹೆಸರು ಕೊಡೋದಿದೆ, ನಾಮಕರಣ ಮಾಡೋದು. ನಿಮ್ಗೆ ಯಾರಿಗಾದ್ರೂ ಮಕ್ಕಳಿಗೆ ಹೆಸರು ಕೊಡೋದಾದ್ರೆ ಸರ್ ನೀವು ಪ್ರೊಫೆಷನಲಿ ಕನ್ಸಲ್ಟ್ ಮಾಡಬಹುದು. ಬಹಳ ಚೆನ್ನಾಗಿ ನನ್ನನ್ನೇ ಅವರು ಒಂದು ಸಭೆಯಲ್ಲಿ ಪರಿಚಯ ಮಾಡ್ತಾ, ಪ್ರಸಿದ್ಧ ವಿಮರ್ಶಕರಾದ ಅಲ್ಲ, ಪ್ರಸಿದ್ಧರಲ್ಲದೇ ಇದ್ರು ಪ್ರಬುದ್ಧ ವಿಮರ್ಶಕರಾದ ಹೇಳುವ ಒಂದು ಆ ಒಂದು ಭಾಷಾ ಒಂದು ಏನ್ ಹೇಳಿ ಪ್ರಾವೀಣ್ಯ ಅವರಿಗಿದೆ. ಅದರಿಂದ ಅವ್ರು ಮಾಡಿರೋ ಕೊಡುಗೆಗಳಲ್ಲಿ ಇದರಲ್ಲಿ ನೋಡಿ ನನಗೆ ಇಷ್ಟವಾದದನ್ನು ನಾನು ಇಲ್ಲಿ ನಿಮ್ಮ ಎದುರಿಗೆ ಹೇಳ್ತಾ ಇದ್ದೆ. ಭಾನು ಅವ್ರ ಬಗ್ಗೆ ಬರೆದಿರೋದು ಅತ್ಯುತ್ಕೃಷ್ಟ ಲೇಖನ ಇದರಲ್ಲಿ ಇದೆ, ನೀವು ಓದಬೇಕು ಭಾನು ವಿಶಾಖ ಅವ್ರ ಬಗ್ಗೆ. ಅಲ್ಲಿ ಒಂದು ಪರಿಕಲ್ಪನೆಯನ್ನು ಅವರು ನಮ್ಮ ಎದುರಿಗೆ ಇಡ್ತಾರೆ. ಒಳ ವಿಮರ್ಶಕ ಬರಹಗಾರ, ಒಳ ವಿಮರ್ಶಕ ಆಗ್ಬೇಕು, ಕ್ರಿಟಿಕಲ್ ಇನ್ಸೈಡರ್ ಅಂತ. ಇದು ಯಾಕೆ ಮುಖ್ಯ ಅಂತಂದ್ರೆ, ಸಮುದಾಯಕ್ಕೆ ನೀವು ಒಳಗಾಗಿರ್ಬೇಕು, ನಿಮ್ಮ ಅನುಭವ ಎಲ್ಲ ಅಲ್ಲಿಂದನೇ ಬರೋದು, ಆದ್ರೆ ಹೊರಗೆ ನಿಲ್ಲಕ್ಕಾಗಲ್ಲ. ಆದ್ರೆ
ಅದನ್ನ ಇದ್ದ ಹಾಗೆ ಸ್ವೀಕಾರ ಮಾಡೋದೂ ಅಲ್ಲ. ಬರಹ ಅಂತಂದ್ರೆ ಆ ಸಮುದಾಯದ ಒಳಗೆ ಇದ್ದೂ ಕೂಡ ಅದನ್ನ ವಿಮರ್ಶಾತ್ಮಕವಾಗಿ ನೋಡ್ಬೇಕು ಅನ್ನೋ ಈ ಕ್ರಿಟಿಕಲ್ ಇನ್ಸೈಡರ್ ಒಳ ವಿಮರ್ಶಕ ಅನ್ನೋದನ್ನ ಒಂದು 5-6 ಲೇಖನಗಳಲ್ಲಿ ಅವರು ಬಳಸಿಕೊಂಡಿದ್ದಾರೆ. ಅನಂತಮೂರ್ತಿ ಕೂಡ ಅದನ್ನ ಸಂಪ್ರದಾಯದ ಬಗ್ಗೆ ಹೇಳ್ತಾ ಕ್ರಿಟಿಕಲ್ ಇನ್ಸೈಡರ್ ಅಂತ ಬಳಸ್ಕೊಂಡಿದ್ರು. ಸರ್ ಅದನ್ನ ಈ ರೀತಿಯಲ್ಲಿ ಹೇಳಿ ಭಾನು ಅವರ ಕೃತಿ ಯಾಕೆ ಮುಖ್ಯ ಆಗುತ್ತೆ ಅನ್ನೋದನ್ನ ಎಲ್ಲರಿಗಿಂತೂ ಸೊಗಸಾಗಿ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಅವರು ಆ ಮುಸ್ಲಿಂ ಸಮುದಾಯದ ಒಳಗಿತ್ತು, ಅದರ ಬಗ್ಗೆ ಬರೆಯುತ್ತಲೇ ಆ ವಿಮರ್ಶಕಿ ಕೂಡ ಆಗಿರುವುದರಿಂದ ಯಾವುದು ಸ್ಥಳೀಯವಾಗಿರುತ್ತೋ ಅದು ವಿಶ್ವಾತ್ಮಕ ಆಗುತ್ತೆ. ಬಹಳ ಚೆನ್ನಾಗಿ ಹೇಳ್ತಾರೆ. ಅದು ಬರೀ ಒಂದು ಮುಸ್ಲಿಂ ಸಮುದಾಯ ಆಗಿ ಉಳಿಯಲ್ಲ. ಬುಕರ್ ಪ್ರಶಸ್ತಿಯ ಒಂದು ಸಾಲನ್ನು ಕೋಟ್ ಮಾಡಿ ಸರ್ ಹೇಳ್ತಾರೆ, ಏನ್ ಹೇಳ್ತಾರೆ ಅಂತಂದ್ರೆ, ಎಲ್ಲ ಕಡೆಗೂ ವ್ಯಾಪಿಸಿರುವಂತ ಪೇಟ್ರಿಯಾರ್ಕಿಯ ಬಗ್ಗೆ ಈ ಕಥೆಗಳಿವೆ ಅನ್ನುವುದು ಕೇವಲ ಮುಸ್ಲಿಂ ಸಮುದಾಯದ ಅಲ್ಲ. ಇದನ್ನ ವಿಸ್ತರಿಸೋಕ್ಕೋಸ್ಕರ ಈ ಬರಹಗಳ ಒಂದು ಕೊಡುಗೆ ಏನಂತಂದ್ರೆ, ಸ್ಥಳೀಯ ಮತ್ತು ವಿಶ್ವಾತ್ಮಕ ಅಂತ ನಾವು ಏನು ಶ್ರೇಣಿ ಮಾಡಿಬಿಟ್ಟಿದ್ದೇವಲ್ಲ, ಇದನ್ನ ತಿರಸ್ಕರಿಸಬೇಕು. ಅದು ಭ್ರಮೆ, ಅದು ಸುಳ್ಳು ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಕೂಡ ಒಳ್ಳೆ ಉದಾಹರಣೆ ಅಂತಂದ್ರೆ, ಇವತ್ತು ಜಗತ್ತಿನ ಅತ್ಯುತ್ತಮ ಸಿನಿಮಾಗಳನ್ನು ನೋಡುವಾಗ ನಾವು ವಿಶ್ವ ಸಿನಿಮಾ ಅಂತ ಕರಿತೀವಿ. ಆ ವಿಶ್ವ ಸಿನಿಮಾಗಳು ಯಾವುವು ಅಂತ ನೀವು ನೋಡ್ತಾ ಹೋದ್ರೆ ಅವೆಲ್ಲವೂ ಸ್ಥಳೀಯವೇ ಆಗಿರ್ತವೆ. ಅದು ಸತ್ಯಜಿತ್ ರೇ ಅವರ ಅಪ್ಪು ತ್ರಿವಳಿ ಆಗಿರ್ಬೋದು, ಅಖಿಲ ಕುರಸೋವನ ಸಿನಿಮಾಗಳೇ ಆಗಿರ್ಬೋದು, ಅಪ್ಪಟ ಸ್ಥಳೀಯ ಆಗಿರ್ತವೆ. ಭಾಷೆ, ನೆನಪು, ಸಾಂಸ್ಕೃತಿಕ ನೆನಪು, ರೂಪ, ನೆರೇಟಿವ್ ಸ್ಟ್ರಕ್ಚರ್ ಎಲ್ಲವೂ ಸ್ಥಳೀಯವಾಗಿರ್ತವೆ. ಆದ್ರೆ ಅವುಗಳ ಶಕ್ತಿ ಇದ್ದಾಗ ಅವನ್ನೇ ನಾವು ವಿಶ್ವಾತ್ಮಕ ಅಂತ ಹೇಳ್ತೀವಿ. ಹಾಗೆ ಇವೆರಡು ಒಟ್ಟಿಗೆ ನಾವು ನೋಡ್ಬೇಕಾಗಿರೋದು. ಒಬ್ಬ ಬರಹಗಾರ, ಒಬ್ಬ ಕ್ರಿಟಿಕಲ್ ಇನ್ಸೈಡರ್ ಹೇಗೆ ಆಗ್ತಾನೋ ಆಗ ಆಗೋದ್ರ ಮೂಲಕ ಅವ್ರು ವಿಶ್ವಾತ್ಮಕನೂ ಆಗ್ತಾನೆ ಅಂತ. ಬೇರೆ ಎಲ್ಲ ಸಮಾಜಗಳಿಗೂ ಅದು ತನ್ನ ಕನ್ನಡಿಯಾಗಿ ಕಾಣುವಂಥದ್ದು ಸಾಧ್ಯ ಆಗುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಇನ್ನೊಂದು ಈ ಬರಹಗಳ ಕೊಡುಗೆ ನನಗೆ ಇಷ್ಟವಾಗಿದ್ದು ಏನಂದ್ರೆ, ನುಡಿಯ ನೈತಿಕತೆ, ನುಡಿಯ ಮಾಲಿನ್ಯ ಅನ್ನೋ 2 ಪದಗಳನ್ನು ಬಹುಶಃ ಇವತ್ತು ನಾವು ಎದುರಿಸ್ತಾ ಇರುವಂತ, ನಮ್ಮ ಇಡೀ ಭಾರತ ಎದುರಿಸ್ತಾ ಇರುವಂತ, ಸ್ವಲ್ಪ ಅತಿ ಅನಿಸ್ಬೋದು ನಿಮಗೆ, ನಮ್ಮ ನಾಗರಿಕತೆ ಮೃತ್ಯುಮುಖವಾಗೋಕ್ಕೆ ಕಾರಣ ಏನು ಅಂತಂದ್ರೆ ನುಡಿ ಮಾಲಿನ್ಯವೇ ಕಾರಣ. ಆ ನುಡಿ ಮಾಲಿನ್ಯ ಅಂತಂದ್ರೆ ಮನುಷ್ಯ ಭಾಷೆಗೆ ಸಂವಹನದ ಜೊತೆಗೆ ಸಂಬಂಧಗಳನ್ನ ಕುದುರಿಸುವ ಕೆಲಸ ಸಾವಿರಾರು ವರ್ಷಗಳಿಂದ ನಡೆದು ಬಂದಿದೆ. ಅದು ಸಂವಹನದ ಮೀಡಿಯಂ ಮಾತ್ರ ಅಲ್ಲ, ಭಾಷೆಯಿಂದನೇ ಸಂಬಂಧಗಳು, ಭಾಷೆಯಿಂದನೇ ಭಾವನೆಗಳಿರೋದ್ರಿಂದ ಅದನ್ನ ನಾವು ಇವತ್ತು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದನ್ನ ನುಡಿ ಮಾಲಿನ್ಯದಿಂದ ನಾಶ ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನು ಹೇಳ್ತಾರೆ. ಬಹಳ ನಿಜವಾಗಿರುವಂಥದ್ದು. ದ್ವೇಷಕ್ಕಾಗಿ ಭಾಷೆಯನ್ನ ನಾನು ವಾಟ್ಸಾಪ್ ಅನ್ನ ನೋಡ್ತಾ ಇದ್ದೀನಿ. ಅದ್ರ ಬಗ್ಗೆ ಆ ಯೂನಿವರ್ಸಿಟಿ ನಾನು ಸೇರಿಲ್ಲ, ಒಂದು ದೂರ ಶಿಕ್ಷಣ ವಿದ್ಯಾರ್ಥಿ ಅನ್ಕೋಬಹುದು. ಅದನ್ನ ನೋಡಿದ ಮೇಲೆ ನನಗೆ ಸರ್ ಏನ್ ಅನಿಸ್ತಾ ಇದೆ ಅಂದ್ರೆ, ನಮ್ಮ ಭಾಷೆಯೇ ಇಲ್ಲೇ ಇದ್ರೆ ಎಷ್ಟು ಚೆನ್ನಾಗಿ. ಏನದು ಮನುಷ್ಯ ದ್ವೇಷ, ಸ್ತ್ರೀ ದ್ವೇಷ, ಸ್ತ್ರೀಯರ ಮೇಲೆ 15 ನಿಮಿಷಕ್ಕೆ ಬಂದು ಸ್ತ್ರೀ ಮೇಲೆ ಅತ್ಯಾಚಾರ ಆಗುತ್ತೆ. ನನಗನ್ಸೋದು 24/7 ನಮ್ಮ ಭಾಷೆ ಇವತ್ತು ಯಾವ ಕೀಳು ಮಟ್ಟಕ್ಕೆ ಹೋಗಿದೆ ಅಂದ್ರೆ ಅದು ನಿರಂತರ ಅತ್ಯಾಚಾರ. ಇಡೀ ಸ್ತ್ರೀ ಜಗತ್ತಿನ ಮೇಲೇನೆ ನಿರಂತರ ಅತ್ಯಾಚಾರ ಆಗ್ತಾ ಇರೋದು ಇವತ್ತು ಭಾಷೆ ಮೂಲಕ. ಆ ಭಾಷೆ ಒಳಗಿರುವಂತ ಅಸಹ್ಯಕರವಾದಂತ ಕಲ್ಪನೆಗಳ ಮೂಲಕ ಅದು ಆಗ್ತಾ ಇದೆ. ಅದನ್ನು ಗುರುತಿಸಿ ಹೇಳ್ತಾರೆ. ಇದನ್ನು ನಾವು ಇವತ್ತು ಹೋರಾಟ ಮಾಡಬೇಕು. ಇದಕ್ಕೆ ಪರ್ಯಾಯವಾಗಿರೋದಂದ್ರೆ ನುಡಿ ನೈತಿಕತೆ ಅಂತ ನಾನು ಆಗ್ಲೇ ಹೇಳಿದೆ. ಸರ್ ಟೈಮ್ ಅಂದ್ರೆ ನಿಲ್ಲಿಸಿ, ಬಹಳ ಹೇಳೋದಿದೆ, ನಿಲ್ಲಿಸಿದೆ. ಇವರು ಅಲ್ಲಿ ಇನ್ನೊಂದು ಮಾತನ್ನ ಬಹಳ ಚೆನ್ನಾಗಿ ನುಡಿ ನೈತಿಕತೆಯ ಬಗ್ಗೆ ಹೇಳ್ತಾರೆ ಅಂದ್ರೆ, ಅದನ್ನ ಅವರು ಕನ್ನಡ ಸಂಪ್ರದಾಯಕ್ಕೆ ಹೋಲಿಸಿ ಹೇಳ್ತಾರೆ. ಕವಿರಾಜ ಮಾರ್ಗದಿಂದ ಆರಂಭ ಮಾಡಿ ವಚನಕಾರರು ನುಡಿಯ ಬಗ್ಗೆ ಯಾಕೆ ಅಷ್ಟು ಕಾಳಜಿ ವಹಿಸಿದ್ರು,
ನುಡಿಯೇ ದೈವ ಅನ್ನೋಷ್ಟರ ಮಟ್ಟಿಗೆ ಯಾಕೆ ಹೋಗಿದ್ರು ಅಂದ್ರೆ ಆ ನುಡಿಯ ನೈತಿಕತೆಯ ಪ್ರಶ್ನೆ ಇತ್ತು ಅವ್ರಿಗೆ. ಯಾಕಂದ್ರೆ ಅವರು ಇಂಥ ಸಂದರ್ಭದಲ್ಲಿ ಹೋರಾಟ ಮಾಡ್ತಾ ಇದ್ರು ವಚನಕಾರರು. ತೀವ್ರ ಅಸಮಾನತೆ, ಅಸ್ಪೃಶ್ಯತೆ, ಕಾಯಕದ ಬಗ್ಗೆ ಇರುವಂತ ನಿರ್ಲಕ್ಷ್ಯ ಮತ್ತು ಅವಮಾನಕರ ಧೋರಣೆಯ ವಿರುದ್ಧ ವಚನಕಾರರು ಹೋರಾಟ ಮಾಡ್ತಾ ಇದ್ದಾಗ ಅವ್ರಿಗೆ ನುಡಿ ಅನ್ನೋದು ಬಹಳ ಮುಖ್ಯ ಆಗಿತ್ತು. ಆ ನುಡಿ ಮಾಲಿನ್ಯ ತೆಗೆದು ನುಡಿಯ ನೈತಿಕತೆಯ ಕಡೆಗೆ ನಾವು ಹೋಗ್ಬೇಕು ಅಂತ ಹೇಳ್ತಾರೆ. ಇನ್ನೆರಡು ಅವರ ಲೇಖನಗಳಲ್ಲಿರುವಂತಹ ಪರಿಕಲ್ಪನೆಗಳು ಅಂತಂದ್ರೆ, ಒಂದು ವಿಕೇಂದ್ರೀಕರಣ ಅಂತ. ಅದು ಕೇವಲ ರಾಜಕೀಯದ ವಿಕೇಂದ್ರೀಕರಣ ಅಲ್ಲ. ಈ ಲೇಖನಗಳಲ್ಲಿ ಕೊನೆಯ ಪಕ್ಷ 4 ಸ್ತರಗಳಲ್ಲಿ ಅದು ಕೆಲಸ ಮಾಡಿದ್ದು. ಒಂದು ರಾಜಕೀಯವಾಗಿ ವಿಕೇಂದ್ರೀಕರಣ, ಅದು ಎಷ್ಟು ಮುಖ್ಯ ಅಂತ ಇವತ್ತು ನಮಗೆ ಅರ್ಥ ಆಗ್ತಾ ಇದೆ. ಅವರು ಕುವೆಂಪು ಅವರು ಕೋಟ್ ಮಾಡಿದ ನನಗೆ ಬಹಳ ಇಷ್ಟವಾಯಿತು. ಕುವೆಂಪು ಒಂದ್ ಕಡೆ ಹೇಳಿದ್ರಂತೆ, ನಮ್ಗೆ ಯಾವ ಭಾರತ ಬೇಕು ಅಂತ ನೀವು ಕೇಳಿದ್ರೆ ಇಟ್ ಶುಡ್ ಬಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ವಿಕೇಂದ್ರೀಕರಣದ ಫೆಡರಲ್ ಸ್ಟ್ರಕ್ಚರ್ನ ಅವರ ಕಲ್ಪನೆ ಏನಿತ್ತು ಅಂತಂದ್ರೆ ಇವುಗಳ ಸ್ವಾಯತ್ತತೆ ಇರಬೇಕು ಅಂತ. ಕುವೆಂಪು ಹೇಳಿದ್ದು, ನಾವು ಭಾರತೀಯರಾಗದೇ ಇದ್ರೆ ಕನ್ನಡಿಗರಾಗಲ್ಲ, ಒಂದು ಹೌದು. ಬಟ್ ಇನ್ನೊಂದು ಕಡೆಗೆ ಏನಾಗಬೇಕು ಅಂತಂದ್ರೆ ಆ ಕೇಂದ್ರೀಕರಣ ಅನ್ನೋದು ನಮ್ಮ ಭಾಷೆಯ ಶತ್ರು ಆಗಬಾರ್ದು, ನಮ್ಮ ಸ್ಥಳೀಯತೆಯ ಶತ್ರು ಆಗಬಾರ್ದು.